ಅಣ್ಣನ ಮದುವೆ ಮುಗಿಸ್ಕೊಂಡು ಆವತ್ತೇನೆ ನೈಟು ಒಂದು 9 ಗಂಟೆಗೆ ಅಲ್ಲಿಂದ ಹೊರಟು ನಮ್ಮೂರಿಗೆ ಬಂದುಬಿಟ್ವಿ. ಅಲ್ಲಿ ಕೆಲಸಗಳಿತ್ತು, ಹಬ್ಬದ ಕೆಲಸಗಳು. ಭಾನುವಾರ ಬೀಗ್ರೂಟ, ಸೋಮವಾರ, ಮಂಗಳವಾರ, ಬುಧವಾರ ಕೆಲ್ಸಕ್ಕೆ ಹೋಗಲೇಬೇಕು. ಸೊ ಹಂಗಾಗಿ ಮನೆಗೆ ಬಂದುಬಿಟ್ಟು ಎಲ್ಲ ಕ್ಲೀನಿಂಗ್ ಮುಗಿಸ್ಬಿಡೋಣ ಶನಿವಾರ ಅಂತೇಳಿ ನಾವು ಬಂದುಬಿಟ್ವಿ. ಶನಿವಾರ ಬಂದು ಮನೆ ಕ್ಲೀನೆಲ್ಲ ಮಾಡಿಕೊಂಡು ಶನಿವಾರ ಸಂಜೆ ಇವಾಗ ನಾವು ಹೊರಟು ನಮ್ಮೂರಿಗೆ ವಾಪಸ್ ಹೋಗ್ತಾಯಿದ್ದೀವಿ, ಅಂದರೆ ನಮ್ಮ ತಾಯಿ ಮನೆಗೆ. ಇಲ್ಲಿ ಆನ್ ದ ವೇ ನಾವು ಪರ್ಚೇಸಿಂಗ್ ಮಾಡಬೇಕಿತ್ತು. ಕೆಲವು ತಟ್ಟೆಗಳು, ಒಂದಷ್ಟು ಲೋಟಗಳೆಲ್ಲ ತೊಗೋಬೇಕಾಗಿತ್ತು. ಅದು ತೊಗೊಂಡು ಮತ್ತು ಬೇಕ್ರಿಗೆ ಹೋದ್ವಿ. ಅಲ್ಲಿ ತಿಂಡಿ ತೊಗೊಂಡು ನನ್ನ ತಂಗಿ ಫೋನ್ ಮಾಡಿದ್ಲು, ಅವಳಿಗೇನೋ ಪ್ಲೇನ್ ಕೇಕ್ ಬೇಕು ಅಂತ. ಅದನ್ನು ತೊಗೊಂಡು ಸ್ವಲ್ಪ ಬಳೆ ತೊಗೊಳ್ಳೋದಿತ್ತು ನಾಳೆ ನನಗೆ ಸೀರೆಗೆ ಹಾಕೋಕ್ಕೆ. ಬಳೆ ಶಾಪ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಬಳೆ ಶಾಪ್ ಒಳಗೆ ಹೋದೆ. ನನ್ನ ಹಸ್ಬೆಂಡ್ ಏನು ಮಾಡಿಬಿಟ್ಟಿದ್ದಾರೆ, ಕಾರ್ನ ಆಫ್ ಮಾಡಿಬಿಟ್ಟು, ಅಂದರೆ ಕಾರ್ ಆಫಲ್ಲಿತ್ತು ಬಟ್ ಲೈಟೆಲ್ಲ ಆನಲ್ಲಿ ಇಟ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಫುಲ್ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ ಕಾರ್ದು. ಆಮೇಲೆ ಅಯ್ಯೋ ಈ ಥರ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ, ಇನ್ನೊಂದು ಕಾರ್ ಬೇಕು ಅಂತ ಅಲ್ಲೆಲ್ಲ ಫುಲ್ ತಡ್ಕಾಡಿ ಹುಡ್ಕಾಡಿದ್ವಿ. ಯಾರೂ ಇಲ್ಲ. ಆಲ್ರೆಡಿ 9-9:30 ಯಾರು ಇರ್ತಾರೆ. ನಾನು ಬಳೆ ತೊಗೊಂಡಲ್ಲ, ಅವ್ರ ಹತ್ರನೇ ವೈರ್ ತೊಗೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಹುಡ್ಕಾಡಿದ್ರು, ಕಾರ್ಗೆಲ್ಲ ಸಿಗಲಿಲ್ಲ. ಮದುವೆ ಚೌಟ್ರಿ ಹತ್ರ ಹೋದ್ರು, ಅಲ್ಲಿ ಮದುವೆ ನಡೀತಾಯಿತ್ತು. ಅಲ್ಲಿ ಯಾರಾದರೂ ಕಾರ್ ತಂದೇ ಇರ್ತಾರೆ, ಅಲ್ಲೋಗಿ ಕರ್ಕೊಂಡು ಬರ್ತೀನಿ ಅಂತ. ಬಟ್ ಫೋನ್ ಮಾಡ್ತಾಯಿದ್ದೀನಿ, ಅವ್ರು ಯಾರೂ ಸಿಗ್ತಾಯಿಲ್ಲ ಅಂತ. ಮದುವೆಲಿರೋರು, ಆ ಮದುವೆ ಬ್ಯುಸಿಲಿರೋರು ಇಲ್ಲಿ ಯಾರು ಬರ್ತಾರೆ ಹೆಲ್ಪ್ ಮಾಡೋಕ್ಕೆ. ಸದ್ಯಕ್ಕೆ ಆಮೇಲೆ ಅಪೋಸಿಟಲ್ಲಿ ಒಂದು ಬೇಕ್ರಿ ಇತ್ತು. ಆ ಬೇಕ್ರಿಗೆ ಏನೋ ತೊಗೊಳಕ್ಕೋಸ್ಕರ ಕಾರ್ ನಿಲ್ಲಿಸ್ಬಿಟ್ಟು ಒಂದಿಬ್ಬರು ಹೋಗ್ತಾಯಿದ್ರು. ನಾನು ಓಡೋಗಿ ಅವ್ರನ್ನ ಕೇಳಿದೆ, ಈ ಥರ ನಮ್ಮ ಕಾರು ಸ್ಟಾಪ್ ಆಗಿಬಿಟ್ಟಿದೆ, ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಮ ಕಾರ್ ತೊಗೊಂಡು ಬಂದು ಅಂತ. ಹಂಗಂದ ತಕ್ಷಣವೇ ಬಂದರು ಅವರು. ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರ ಕಾರ್ ಬ್ಯಾಟ್ರಿನ ತೆಗೆದು ನಮ್ಮ ಕಾರ್ ಬ್ಯಾಟ್ರಿಗೆ ಟಚ್ ಮಾಡಿ ಚಾರ್ಜ್ ಮಾಡಿಸಿ, ಆಮೇಲೆ ಚಾರ್ಜ್ ಆದಮೇಲೆ ಅವ್ರ ಗಾಡಿಗೆ ಮತ್ತೆ ಫಿಟ್ ಮಾಡಿಕೊಡೋದು. ಈ ಐಡಿಯಾನ ಹೇಳ್ಕೊಟ್ಟಿದ್ದು ಇನ್ನೊಬ್ಬರು, ಅವರು ಬಸ್ ಡ್ರೈವರು. ಅಲ್ಲಿ ಪಾರ್ಕಿಂಗ್ ಮಾಡಿದ್ರು, ಆ ಬಸ್ ಡ್ರೈವರು. ಅವರು ಕೂಡ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನಾವಂತೂ ಥ್ಯಾಂಕ್ಸ್ ಹೇಳಬೇಕು, ಇವರೇ ದೇವರು. ಸದ್ಯಕ್ಕೆ ನಮಗೆ ಆ ರಾತ್ರಿಯಲ್ಲಿ ಯಾರೆಲ್ಲ ಅಭಿ ಆದ್ರೆ ಎಷ್ಟು ಸರಿ ಅಭಿ ಹಂಗೆ ಮಾಡ್ಕೊಳ್ಳೋದು ನೀನು? ಬ್ಯಾಟ್ರಿ ಚೇಂಜ್ ಮಾಡಿಸ್ತೀನಿ, ಬ್ಯಾಟ್ರಿ ಚೇಂಜ್ ಮಾಡಿಸ್ತೀನಿ. ಮಧ್ಯದಲ್ಲ ಹಂಗೆ ಏನಾದ್ರು ಆಗ್ಬಿಟ್ರೆ ಏನಾರು ನಾನು ಇದು ಲೈಟ್ ಆನ್ ಮಾಡಿಬಿಟ್ಬಿಟ್ಟಿದ್ನಲ್ಲ, ಅದಕ್ಕೆ ಕಣ ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಈ ಲೈಟ್ ಆಫ್ ಮಾಡ್ಬಿಟ್ಟು ಲೈಟ್ ಆನ್ ಮಾಡ್ಬಿಡೋದು. ಈಗೇನು ಯಾರು ಕೊಟ್ಟು ಮಾಡಿದ್ರು? ಅದ್ಯಾರ ಮೈಸೂರವ್ರಂತೆ. ಮೈಸೂರವ್ರು, ಹುಣಸೂರವ್ರು ಇಲ್ಲಿಗೆ ಬಂದಿದ್ರೆ ನಮ್ಮ ಮನೆಯಲ್ಲಂತೂ ಫುಲ್ ಗಾಬರಿನೇ ಆಗೋಗ್ಬಿಟ್ಟಿದ್ರು. ಫೋನ್ ಮೇಲೆ ಫೋನ್, ಏನಾಯಿತು ಏನಾಯಿತು ಅಂತ ಅಷ್ಟು ಗಾಬರಿ. ಅಕ್ಕಪಕ್ಕದವರೆಲ್ಲ ಕೇಳ್ತಾಯಿದ್ರು, ಏನೂ ಆಗಿಲ್ಲ, ಜಸ್ಟ್ ಬ್ಯಾಟ್ರಿ ಡ್ರೈನ್ ಆಗಿತ್ತು ಅಂತ ಹೇಳಿ ಸಾಕಾಯಿತು. ಗಾರ್ಡನ್ ಹೆಂಗ್ ಓದಿ ನಡ್ಕೊಂಡು ಇಷ್ಟೊತ್ತಲ್ಲಿ ದೂರನತ್ತೆ, ಗದ್ದಳದಷ್ಟು ಆಯ್ತದೆ ಕಣೆ. ನಮ್ ಗದ್ದಳಷ್ಟು ಆಯ್ತದೆ. ಬಾ, ನಾನು ವಾಕಿಂಗ್ ಮಾಡ್ಕೊ ಬರೋದಾ, ಯಾರಿಗೂ ಎದಕ್ಕಬೇಡ. ಮೋನ್ ಇದ್ದಾಳೆ ನಮ್ ಜೊತೆ ನೋಡ್ರಿ. ಎಲ್ಲ ಅಷ್ಟೊಂದು ಗಾಡಿಗಳು ಹೋಯ್ತಾನೆ ಬೇಕಂಡ್ ಬಾ. ಇನ್ನು ಕೆಳಗಡೆ ಮನೆ ಹೋಗಿದ್ವಾ, ಬೀಗ್ರೂಟ್ ಪ್ರಿಪ್ರೇಷನ್ ಹೆಂಗಿದೆ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ಡಿಸೈಡ್ ಮಾಡಿದ್ವಿ, ಎದುರುಗಡೆ ಒಂದು ಊರಲ್ಲಿ ಹಬ್ಬ ನಡೀತಾ ಇದೆ, ಅಲ್ಲಿ ಹೋಗೋಣ ಅಂತ. ಅದು ವಾಕಬಲ್, ಒಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ಹೋಗಿ ಹಬ್ಬ ಎಲ್ಲ ಹೆಂಗೆ ನಡೀತಾ ಇದೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದೀವಿ. ಇದು ಸುಮಾರು ಒಂದು 15 ವರ್ಷಕ್ಕೋ ಅಥವಾ ಒಂದು 20 ವರ್ಷಕ್ಕೋ ಮಾಡ್ತಾರಲ್ಲ ಹಬ್ಬ ಒಂದು ಸಾರಿ, ಆ ಥರ ಹಬ್ಬ. ಇಲ್ಲಿ ಪೂಜೆ ಕುಣಿತ ಎಲ್ಲ ಮಾಡ್ತಾಯಿದ್ರು. ಬೆಳಗ್ಗೆಗೆ ಆ್ಯಕ್ಚುಲಿ ತಂಬಿಟ್ಟು ಆರತಿ ಇರೋದು. ಇವಾಗ ಜಸ್ಟ್ ಪೂಜೆ ಕುಣಿತ ಎಲ್ಲ ಮಾಡ್ತಾಯಿದ್ರು. ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು ಮನೆಗಳಲ್ಲೆಲ್ಲ. ನಮ್ಮೂರ ಕಡೆ ಎಲ್ಲ ಪೂಜೆ ಕುಣಿತ, ಡೋಲು ಬಾರಿಸೋದು, ಈ ಥರದ ಕಲಾವಿದರು ತುಂಬ ಜನ ಇದ್ದಾರೆ. ಬೇರೆ ಕಡೆ ಹೋಗ್ತಾರೆ, ಒಂದೊಂದು ತಂಡ ಎಲ್ಲ ಕಟ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತು ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ನೈಟು ಮನೆಗೆ ಬರೋಷ್ಟರಲ್ಲಿ ಒಂದು 11-11:30 ಆಗಿತ್ತು. 12 ಗಂಟೆ ಆ ನೈಟಲ್ಲಿ ನಿಡ್ಕೊಂಡು ಬಂದ್ವಿ. ಬೆಳಗ್ಗೆ ಏಳೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಲೇಟಾಗಿ ಮಲ್ಕೊಂಡ್ವಲ್ಲ, ಬೆಳಗ್ಗೆ ಎದ್ದು ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ, ಈ ಬೀಗ್ರೂಟ ನಡೆಯೋ ಹತ್ರ. ಯಾಕಂದರೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮನೇಲಿ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಏನಂದರೆ ಪಲಾವ್ ಮಾಡಿಕೊಂಡು, ಅಲ್ಲೆಲ್ಲ ಏನು ವ್ಯವಸ್ಥೆ ಇದೆ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ನಾನು ಕೂಡ ಜಾಯ್ನ್ ಆಗಿಲ್ಲ. ಸೊಪ್ಪೆಲ್ಲ ಬಿಡಿಸ್ಬಿಟ್ಟು 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಬಂದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಇನ್ನು
ಅಲ್ಲಿಗೆ ಹೋಗಬೇಕು. ಅಗೇನ್ ಗೆಸ್ಟ್ ಎಲ್ಲ ಬರ್ತಾರಲ್ಲ ಅಷ್ಟರಲ್ಲಿ ಅಲ್ಲಿ ಹೋಗಬೇಕು. ಹಾಗೆ ರೆಡಿ ಆಗ್ತಾ ಇದ್ದೀನಿ. ಮಧ್ಯೆ ನನ್ನ ತಂಗಿರು ಕೂಡ ಬಂದು ಹೋಗ್ತಾರೆ. ಯಾಕಂದರೆ ನಾನು ರೆಡಿ ಆಗ್ತಾಯಿದ್ರೆ ಅವರು ಬಂದು ನೋಡೋದು, ಕ್ಯಾಮ್ರಾ ಹಿಡ್ಕೋದು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಓಲ್ಡ್ ಪೇಜಸ್ ಎಲ್ಲ ಹುಡುಕಿ ಡೌನ್ಲೋಡ್ ಮಾಡಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಸುಮ್ಮನೆ ಆ್ಯಡ್ ಮಾಡಿದೆ ಜಸ್ಟ್ ಫಾರ್ ಫನ್. ಇನ್ನೊಂದು ಸಾರಿ ಅವ್ರು ಏನಕ್ಕೆ ನೋಡಬಾರ್ದು ನಾನೇನಾದರೂ ಕ್ಯಾಮ್ರಾ ಇಟ್ಟಾಗ. ಸೊ ಅದಕ್ಕೋಸ್ಕರ ಸುಮ್ಮನೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ಮೇಕಪ್ ಮಾಡಿರೋದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆಗಲ್ಲ, ಇಷ್ಟು ಡಿಸ್ಟ್ರಾಕ್ಟ್ ನಡುವೆ ಇದನ್ನು ಮಾಡೋಕ್ಕೆ ಖಂಡಿತ ಆಗಲ್ಲ. ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಸುಮ್ಮನೆ ಏನು ಮಾಡ್ಕೊಳ್ಳೋದು ಬೇಡ ಅಂತ ಹಂಗೋ ರೆಂಡರ್ ಮಾಡಿಕೊಂಡೆ. ಫೈನಲಿ ಹಂಗೋ ಹಿಂಗೋ ರೆಡಿ ಆಯಿತು. ಈ ಸ್ಯಾರಿ ಸುಮಾರು ಸಾರಿ ಹಾಕಿದ್ದೀನಿ, ಬಟ್ ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ. ಇಲ್ಲ ಬಟ್ ರೆಡ್ ಸ್ಟಿಕ್ ಹೋಗು ನನ್ನ ಕಾರ್ಕಿ ತಗೋಪ ಹಂಗೆ ಒಳಗಡೆ ಒಬ್ರು ಅವಳು ಹೋಗಿದ್ದಾರೆ. ಖುಷಿ ಏನಾದ್ರು ಒಂದ್ಸಲ ರೆಡಿ ಆದಾಗ ನನಗೆ ಈ ಥರ ರೆಡಿ ಆಗೋ ತುಂಬಾ ರೇರ್. ನಾನು ತುಂಬಾ ರೆಡಿನೇ ಆಗೋದಿಲ್ಲ. ಹೌದಾ? ಎಸ್, ರೆಡಿ ಆಗದೆ ಈ ಥರ ಅಪರೂಪ, ಈ ಥರ ಮದುವೆ, ಬೀಗ್ರೂಟ, ಈ ಥರ ಅವಕಾಶಗಳು ಸಿಗೋದೇ ಕಡಿಮೆ. ಸೋಮನಿ ಸುಮ್ಮನೆ ಒಂದು ಶಾರ್ಟ್ಸ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ರೆ ಅಲ್ಲೂ ಡಿಸ್ಟರ್ಬ್. ಇದ್ಯಾವುದೋ ಹೊಸ ಪ್ರತಿಭೆ. ಕೊನೆಗೂ ಬಿಡಲೇ ಇಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ. ಸುಮ್ಮನೆ ಆಗಿಬಿಟ್ಟೆ, ಅಯ್ಯೋ ಸಾಕು ಅಂತ ಹೇಳ್ಬಿಟ್ಟು. ನನ್ನ ಕೈಲಿ ಆಯ್ತಾ ಇಲ್ಲ. ಸುಚ್ಚಿ ಯೂಟ್ಯೂಬ್ ಹಾಕ್ತಾಳ, ನೀನ್ ಹಂಗ್ ಬರ್ತಾ ಮಧ್ಯೆ ವೈರಲ್ ಆಗೋಯ್ತಿ. ಇನ್ನು ಬೀಗ್ರೂಟದ ಹತ್ರ ಹೋಗ್ತಾ ಇದ್ವಿ. ಸಾಕಷ್ಟು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ, ರೆಕಾರ್ಡ್ ಮಾಡೋಕ್ಕಾಗೋದೇ ಇಲ್ಲ, ಖಂಡಿತ ಆಗಲ್ಲ. ಯಾಕೆಂದರೆ ಅಷ್ಟು ಡಿಸ್ಟರ್ಬೆನ್ಸು. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಬೇರೆ ಯಾರಾದರೂ ಮಾಡಿದ್ರೆ. ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಈಗ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಹಾಂ, ಅರ್ಶಿನ ಕುಂಕುಮ ಕೊಡ್ತೀನಿ. ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡು ಯಾರೋ ಮಾತಾಡಿಸ್ಬಿಟ್ರು. ಹೋಗಿ ಮಾತಾಡಿಸಿ ಬರೋಷ್ಟರಲ್ಲಿ ಮರ್ತ್ಕೊಂಡೇ ಬಿಟ್ಟೆ ರೆಕಾರ್ಡ್ ಮಾಡೋದು. ಈ ಥರ ಆಗಿಬಿಡುತ್ತೆ. ಸೊ ನಮ್ಮನೆ ಫಂಕ್ಷನ್ಗಳಲ್ಲಿ ರೆಕಾರ್ಡ್ ಬೇರೆಯವರೇ ಮಾಡಬೇಕು, ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಈಗ ಫೈನಲಿ ಎಲ್ಲರದ್ದು ಊಟ ಆಯಿತು. ಈಗ ಮಡ್ಲಕ್ಕಿ ತುಂಬಿ ಕಳಿಸ್ತಾ ಇದ್ದೀವಿ. ಇದಾದಮೇಲೆ ಇನ್ನೂ ಕರೆಯೋದು ಕಳಿಸೋದು ಇನ್ನೊಂದು 2 ಸಾರಿ ಇರುತ್ತೆ ಅಷ್ಟೇ. ಇನ್ನು ಮುಗೀತು ಮದುವೆ ಕತೆ. ಇವತ್ತು ಬೀಗ್ರೂಟ ಎಲ್ಲ ಮುಗೀತು. ಈ ವಿಡಿಯೋನ ನಾನು ಹೀಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.